Find the equation of the line which satisfies the given condition. ಕಂಡೀಷನ್ ಏನಪ್ಪ ಅಂತ ಹೇಳಿದ್ರೆ x1 y1 ಕೊಟ್ಟಿದ್ದಾರೆ which is -1, 1 while x2 y2 is 2, -4. ಸೊ ಹೇಗೆಲ್ಲ ಮಾಡ್ಬೋದು ಇದನ್ನು? ಒಂದು ಡೈರೆಕ್ಟ್ ಫಾರ್ಮುಲಾ ಉಪಯೋಗಿಸ್ಬೋದು. ಎಲ್ಲಿದೆ ಅದು? ಪಾಯಿಂಟ್ ಸ್ಲೋಪ್ ಫಾರ್ಮ್ ಅದಲ್ಲ 2 ಪಾಯಿಂಟ್ ಫಾರ್ಮ್. ಇಲ್ಲ ಅಂತ ಹೇಳಿದ್ರೆ ನಾನು ಈ ರೀತಿಯಲ್ಲಿ ಮಾಡ್ತೀನಿ, ಇನ್ನೊಂದು ರೀತಿಯಲ್ಲಿ. ಯಾಕಂತ ಹೇಳಿದ್ರೆ ನನಗೆ ಇದು ವಾಸಿ ಅನಿಸುತ್ತೆ. ಕಾನ್ಸೆಪ್ಷುಲಿ ಕ್ಲಾರಿಟಿ ಇರುತ್ತೆ, ಚೇಂಜ್ ಆಫ್ y ಬೈ ಚೇಂಜ್ ಆಫ್ x, ಮತ್ತು ಕ್ಯಾಲ್ಕುಲೇಷನ್ ಆರ್ಗನೈಸ್ ಆಗಿರುತ್ತೆ. ಸೊ ಸ್ಲೋಪ್ ಇಸ್ ಈಕ್ವಲ್ ಟು ಫಸ್ಟ್ ಆ್ಯಂಡ್ ಸೆಕೆಂಡ್. ಸೊ ಯೂಸಿಂಗ್ ದಿಸ್ 2 ಪಾಯಿಂಟ್ಸ್ ನಾವು ಕಂಡುಹಿಡಿಬೋದು. ಡಿವೈಡ್ ಬೈ 2 -1 +1. ಸೊ ದಿಸ್ ಇಸ್ -5/3 ಇದಾಗುತ್ತೆ. ಸರಿನಾ? ಸ್ಲೋಪ್ ಈಸ್ ಆಲ್ಸೋ ಈಕ್ವಲ್ ಟು ಮತ್ತೊಂದೇನೋ, ಸ್ಲೋಪ್ ಈಸ್ ಆಲ್ಸೋ ಈಕ್ವಲ್ ಟು y -1 ಡಿವೈಡೆಡ್ ಬೈ x +1. ಇದು ಕೂಡ ಸಾಧ್ಯ. ಇಲ್ಲಿ x, y ಆರ್ arbitrary points on the line. ಅಲ್ವಾ? ಇವಾಗ ಇವೆರಡರಿಂದ ಏನು ಮಾಡ್ಬೋದು ನಾನು? ಇವೆರಡರಿಂದ ಐ ಕ್ಯಾನ್ ಈಕ್ವೇಟ್ ದೆಮ್. ಸರಿನಾ? ಸೊ ಇವಾಗ ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡೋವಂಥದ್ದು. ಸೊ ಮೊದಲು ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ -5 ಟೈಮ್ಸ್ ಆಫ್ x +1 is equal to 3 times of y -1. ಮತ್ತು ಇದನ್ನು ಎಕ್ಸ್ಪ್ಯಾನ್ಷನ್ ಮಾಡಿಕೊಂಡು ರೀಅರೇಂಜ್ ಮಾಡಬೇಕಾಗುತ್ತೆ ಅಷ್ಟೇ, ಏನಿಲ್ಲ. ಸೊ ಡೈರೆಕ್ಟಾಗಿ ನೀವು ಈ ಥರ ಉತ್ತರ ಬರೀತು ಅಂತ ಹೇಳಿದ್ರೆ ಸಾಕು. ಅಂತ ಹೇಳಿದ್ರೆ 5x ಇದನ್ನು ಇವೆರಡು ಟ್ರಾನ್ಸ್ಪೋಸ್ ಮಾಡ್ತಾಯಿದ್ದೀನಿ, +3y ಇರುತ್ತೆ ಆರ್ ಎಚ್ ಎಸ್ಸಲ್ಲಿ, -5 +5 ಆಗುತ್ತೆ, +5 -3 is +2 is equal to 0. ಇದೆ ನಿಮ್ಮ ಉತ್ತರ. ಸೊ ಇದರಲ್ಲಿ ನಾನು ಸಿಸ್ಟಮ್ಯಾಟಿಕ್ಕಾಗಿ ಬಿಡಿಸಿ 2 ವಿಷಯ ಮಾಡಿದ್ದೀನಿ. ಹೇಳಬೇಕು ಅಂತ ಹೇಳಿದ್ರೆ ಅಷ್ಟೇ, ಕ್ಯಾಲ್ಕುಲೇಷನ್ ಅಷ್ಟೇ ಇರುತ್ತೆ, ಬಟ್ ಇಲ್ಲಿ ಸ್ವಲ್ಪ ಗಜಾಬಿಜಿ ಆಗುತ್ತೆ. ಇಲ್ಲ ಆಯಿತು ಅಂತ ಹೇಳಿದ್ರೆ ನೆಟ್ಟಿಗೆ ಒಂದು ಮಾಡಿ ಮತ್ತೊಂದು ಮಾಡಿ ಸಬ್ಸ್ಟಿಟ್ಯೂಷನ್ ಮಾಡಿಕೊಂಡು ಉತ್ತರ ಕ್ಲೀನಾಗಿ ಬರುತ್ತೆ.